ಎಲ್ಲರಿಗೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ಇವತ್ತು ಒಂದು ಚಿಕ್ಕ ತಿರುಪತಿಯಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ಒಂದು ಊರು ಜಾತ್ರೆ. ಇದು ವರ್ಷನೂ ಜಾತ್ರೆ ನಡೆಯುವಂಥದ್ದು. ಸುಮಾರು ಒಂದು 10,000 ಇಂದ 12,000 ಜನ ಇಲ್ಲಿ ಸೇರ್ತಾರೆ. ತುಂಬ ಸಕ್ಕತ್ತಾಗಿ ಮಾಡ್ತಾರೆ. ಆ ಕಾರಣಕ್ಕೆ ನಾನು ತಿಳ್ಕೊಂಡು ಇಲ್ಲಿ ಗೀ ರೈಸು ಮತ್ತು ಕುರ್ಮಾ ಈ ಥರ ಎಲ್ಲ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಒಂದು ಸರ್ಜಾಪುರದಿಂದ ಇಲ್ಲಿ ತೋರ್ಸೋದಕ್ಕಂತ ಬಿಟ್ಟು ಬಂದಿದ್ದೀನಿ. ತುಂಬಾ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಈಗ ಗೀ ರೈಸು ಕುರ್ಮಾ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಗೀ ರೈಸ್ ಕುರ್ಮಾ ಮಾಡ್ತಾರೆ. ಗೀ ರೈಸ್ಗೆ ಮಸಾಲ ಸಾಮಾನು ಹಾಕ್ಕೊತಾ ಇದ್ದಾರೆ ನೋಡಿ. ಚಕ್ಕೆ, ಎಲೆ ಮತ್ತು ಇದೇನು ಕರೀತಾರೆ, ಇದು ಮೊಗ್ಗು ನೋಡಿ. ಈ ಥರ ಮೊಗ್ಗು ಹಾಕ್ಕೊಂಡಿದ್ದಾರೆ. ಒಂದು 2 ಇಡೀ ಮೊಗ್ಗು ಮತ್ತು ಏಲಕ್ಕಿ ಬುಡ್ಡೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಒಂದು 50ರಿಂದ 100 ಗ್ರಾಮ್ ಅಷ್ಟು ಏಲಕ್ಕಿ ಬುಡ್ಡೆ. ಸೋಂಪು ಸ್ವಲ್ಪ, ಹೂವು ಅಲ್ಲ ಅದು ನೋಡಿ. ಹೂವು ಹಾಕ್ಕೊಂಡಿದ್ದಾರೆ. ಒಂದು 2 ಇಡಿಯಷ್ಟು ಹೂವು ನೋಡಿ. ಇದು 60 kg ಮಾಡ್ತಾರಂಥದ್ದು. 60 kgಗೆ ಇದು ಮಸಾಲ ಐಟಮ್. ನೋಡಿ, ಅದು ಸ್ವಲ್ಪ ಹಾಕ್ಕೊಂಡಿದ್ದಾರೆ ನೋಡಿ. ಲವಂಗ 1 ಇಡಿ ಫುಲ್ ಹಾಕ್ಕೊಂಡಿದ್ದಾರೆ ನೋಡಿ. ಅದರಲ್ಲೇ ಗೋಡಂಬಿ ಹಾಕ್ಕೊತಾ ಇದ್ದಾರೆ ಫುಲ್ಲಾಗಿ. ದೊಡ್ಡ ಇಡಿಯಲ್ಲಿ ನೋಡಿ, ಅವರು ಆ ಥರ ಇಡಿಯಲ್ಲಿ 3 ಇಡಿ ಹಾಕ್ಕೊಂಡಿದ್ದಾರೆ. 3, ಇದೊಂದು 4, 1 kg ಗೋಡಂಬಿ ಹಾಕ್ಕೊಂಡಿದ್ದಾರೆ. ಲೀಟ್ರು ನೋಡಿ. 10 ಲೀಟ್ರ್ ಆಯಿಲ್ ಹಾಕ್ಕೊಂಡಿದ್ದಾರೆ. 1 ಲೀಟ್ರು ತುಪ್ಪ ಹಾಕ್ಕೊಳ್ತಾ ಇದ್ದಾರೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾರೆ ನೋಡಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾರೆ ನೋಡಿ. ಅದು ಎಗರುತ್ತಲ್ಲ, ಆ ಕಾರಣಕ್ಕೆ ಪ್ಲೇಟ್ ಮುಚ್ಚಿದ್ದಾರೆ ನೋಡಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ ಫುಲ್ಲು. ಒಂದು ಪರೋಟ ಈರುಳ್ಳಿ. ಇವಾಗಲೇ ಮಸಾಲ ಐಟಮ್ ಹಾಕ್ಕೊಂಡಿದ್ರಲ್ಲ, ಅದನ್ನು ಈಗ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಪುದೀನ ಹಾಕ್ಕೊತಾ ಇದ್ದಾರೆ. ಈಗ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿ. ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಪುದೀನ ಹಾಕ್ಕೊತಾರೆ. ಇನ್ನು 3ರಿಂದ 4 ಇಡಿ ಹಾಕ್ಕೊಂಡಿದ್ದಾರೆ. ಈಗ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದಾರೆ. ಒಂದು 2 ಇಡಿ ಕಸ್ತೂರಿ ಮೇಥಿ ನೋಡಿ. ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ. 2 kg ಉಪ್ಪು ಹಾಕ್ಕೊತಾ ಇದ್ದಾರೆ. ಇದು 60 kg ರೈಸ್ ಹಾಕ್ತಿರಲ್ಲ ನೋಡಿ. 60 kg ಇದಕ್ಕೆ ರೈಸ್ ಹಾಕಿ ಗೀ ರೈಸ್ ಮಾಡ್ತಾ ಇರೋಂಥದ್ದು ನೋಡಿ. ಈಗ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಬಿಸಿನೀರು ಹಾಕ್ಕೊತಾ ಇದ್ದಾರೆ ನೋಡಿ. ಅಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ರು. ಈಗ ಬಿಸಿನೀರು ನೀರಲ್ಲಿ ಹಾಕ್ಕೊತಾ ಇರೋದು. ಅಲ್ಲ, ಇದು ನೀರು. ಹಾಂ ನೋಡಿ. ಈಗ ಹಾಲು ಹಾಕ್ಕೊತಾ ಇದ್ದಾರೆ. 20 ಲೀಟ್ರ್ ಹಾಲು, ಒಂದು ಕ್ಯಾನು.
ನೀರು ಎಷ್ಟಾಯಿತು ಟೋಟಲ್ ಎಷ್ಟು? ಹಾಂ, 100 ಲೀಟ್ರು. 60 kg 100 ಲೀಟ್ರ್. ಹಾಂ ಹಾಂ, ಹಾಕ್ತೀವಲ್ಲ ಅದಕ್ಕೆ 20 ಲೀಟ್ರ್. ಓಕೆ ಓಕೆ. ನೋಡಿ 100 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ, 20 ಲೀಟ್ರು ಹಾಲು. ಈಗ ಬಟಾಣಿ ಹಾಕ್ಕೊಂಡಿದ್ದಾರೆ, ಬಟಾಣಿ ಒಂದು 2 kg ಬಟಾಣಿ ಹಾಕ್ಕೊಂಡಿದ್ದಾರೆ. ನೋಡಿ ಕೊಬ್ಬರಿ ಹಾಕ್ಕೊತಾ ಇದ್ದಾರೆ, ತುರಿದಿರೋ ಕೊಬ್ಬರಿ ತುರಿದ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕಿ ನೈಸಾಗಿ ಮಾಡಿಕೊಂಡು ಮತ್ತೆ ಇದರಲ್ಲಿ ಹಾಕ್ಕೊತಾರೆ. ಅದು ನೋಡಿ ಈಗ ಕುದಿ ಅನ್ನೋ ಸ್ಟಾರ್ಟ್ ಆಗಿದೆ, ಹಾಲು ಮತ್ತು ನೀರು ಹಾಕ್ಕೊಂಡಿದ್ದಾರೋ. ಈಗ ಅಕ್ಕಿ ಹಾಕ್ಕೊತಾರೆ, ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಇದು 25 26 ನೋಡಿ 26 kg 2 ಬ್ಯಾಗ್ ಹಾಕ್ಕೊತಾ ಇದ್ದಾರೆ. ಮತ್ತು ಬಾಸ್ಮತಿ ಎಷ್ಟು? 10? ಬಾಸ್ಮತಿ 10 kg, ಟೋಟಲ್ 62 kg. ನೋಡಿ ಬಾಸ್ಮತಿ ಅಕ್ಕಿ ಒಂದು 10 kg ಹಾಕ್ಕೊತಾ ಇದ್ದಾರೆ. ಇಂಡಿಯಾ ಗೇಟ್ ಬ್ರ್ಯಾಂಡ್. ನೋಡಿ ಈಗ ಬಾಸ್ಮತಿ 10 kg ಆಗ್ತಾ ಇದೆ. ನೋಡಿ ಇದು ಕುದಿ ಬಂತಂದರೆ ಇನ್ನು ಅಕ್ಕಿ ಬೆಂದಮೇಲೆ ಈಗ ದಮ್ ಹಾಕ್ಕೊಳೋದು. ನೋಡಿ ಒಂದು 10 ನಿಮಿಷ ಆಗಿದೆ ಅಕ್ಕಿ ಹಾಕಿ. ನೋಡಿ ಈಗೆಲ್ಲ ಫುಲ್ಲು ಮಿಕ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಎವ್ರಿ ಒಂದು 2 ನಿಮಿಷಕ್ಕೆ 1 ನಿಮಿಷಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ತಳದಲ್ಲಿ ಅಕ್ಕಿ ಅನ್ನೋದು ಹೋಗಿ ಕುತ್ಕೊಂಡು ತಳ ಅಂಟಿಬಿಡುತ್ತೆ. ಆಗ್ತಾ ಇದ್ದಾರೆ ಜಸ್ಟ್ ಒಳಗಡೆ ಒಂದು ಪ್ಲೇಟು ಮೇಲ್ಗಡೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಮೇಲ್ಗಡೆ ಅಕ್ಕಿ ಮೂಟೆ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಈಗ ದಮ್ಮನ್ನು ತೆಗಿತಾ ಇದ್ದಾರೆ. ಇದು ಆಲ್ಮೋಸ್ಟ್ ಒಂದು 20-25 ನಿಮಿಷ ಆಗಿದೆ. 25 ನಿಮಿಷ ಬಿಟ್ಟಾದಮೇಲೆ ಈಗ ದಮ್ ತೆಗಿತಾ ಇರೋಂಥದ್ದು. ಇದು ಗೀ ರೈಸ್ ಅನ್ನೋದು ಎಷ್ಟು ಸಖತ್ತಾಗಿ ಕ್ಲೀನಾಗಿ ಬಂದಿದೆ. ಇದು ನೋಡಿ ಅನ್ನ ಅನ್ನೋದು ಉದ್ರಾಗಿ ಸಕ್ಕತ್ತಾಗಿ ಬಂದಿದೆ ನೋಡಿ. ಅದ್ರ ಮೇಲೆ ಮಿಕ್ಸ್ ಮಾಡ್ಕೊಳೋವಾಗ ಈಗ 1 kg ಮೇಲ್ಗಡೆ ತುಪ್ಪ ಹಾಕ್ಕೊತಾ ಇದ್ದಾರೆ. ಮೇಲ್ಗಡೆ 1 kg ತುಪ್ಪ ಹಾಕ್ಕೊಂಡು ಅದರಲ್ಲೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇರೋಂಥದ್ದು. ನೋಡಿ ಗೀ ರೈಸ್ ಅನ್ನೋದು ನೋಡಿ ಹೂವು ಥರ ಈ ಥರ ಬರುತ್ತೆ, ಸಕ್ಕತ್ತಾಗಿ ಬಂದಿದೆ. ನೋಡಿ ಗೀ ರೈಸ್ ಅನ್ನೋದು ರೆಡಿಯಾಗಿದೆ. ಈಗ ಬನ್ನಿ ಕುರ್ಮ ಯಾವ ರೀತಿ ಮಾಡೋದು ತೋರಿಸ್ತೀನಿ. ನೋಡಿ ಈಗ ಕುರ್ಮ ಮಾಡ್ತಾ ಇದ್ದಾರೆ. ಕುರ್ಮ ಮಾಡೋದಕ್ಕೆ ಗಸಗಸೆ ಇದನ್ನು ಸಿಮ್ಮ ಇಟ್ಕೊಂಡು ಇದನ್ನು ಹುರ್ಕೊಂಡಿದ್ದಾರೆ. ನೋಡಿ ಈ ಥರ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನಿಧಾನಾಗಿ ಹುರ್ಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದಾರೆ.
ಮತ್ತು ಇದರಲ್ಲೇ ನೆಕ್ಸ್ಟು ಗೋಡಂಬಿ ಹಾಕ್ಕೊತಾ ಇದ್ದಾರೆ. ಇದು ಬೇಬಿ ಗೋಡಂಬಿ, ಇದು ಸಣ್ಣಕ್ಕೆ ಚಿಕ್ಕ ಚಿಕ್ಕದಾಗಿರುತ್ತೆ. ಇದು ಬೇಬಿ ಗೋಡಂಬಿ ಹಾಕ್ಕೊಂಡು ಇದನ್ನು ಹುರ್ಕೊತಾ ಇರೋಂಥದ್ದು. ಇದು ಲೈಟು ಕಲರು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟ್ ಜಸ್ಟ್ ಎಲ್ಲ ಒಂದು 10 ನಿಮಿಷ ಇದನ್ನು ಹುರ್ಕೊಂಡಿದ್ದಾರೆ. ಇದು ಸಿಮ್ಮಾಗಿ ಇಟ್ಕೊಂಡೇ ಹುರ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಫುಲ್ಲು ಸೀದೋಗುತ್ತಂತೆ. ಆ ಕಾರಣಕ್ಕೆ ಇವರು ನಿಧಾನಾಗಿ ನೋಡಿ ಈ ಥರ ಇದನ್ನು ಎತ್ತಿಟ್ಕೊಂಡಿದ್ದಾರೆ. ಇದೂ ಅಷ್ಟೇ. ಇದು ಒಂದು ಬೇಷನ್ ಒಂದು ಕಾಳು ಸಾರಕ್ಕೆ, ಒಂದು ಬೇಷನ್ನು ಕುರ್ಮಕ್ಕೆ. ಇದೇ ಥರ ಇವರು ANR ಕ್ಯಾಟ್ರರ್ಸ್ ಕಡೆಯಿಂದ ಮಾಡಿರೋಂಥದ್ದು. ಇದು ಈ ಥರ ಇವರು ಮಾಡ್ತಾರಂತ. ಇದು ನೋಡಿ ಲೈಟ್ ಬ್ರೌನ್ ಕಲರ್ ಈ ಥರ ಹುರ್ಕೊಂಡಿದ್ದಾರೆ. ನಿಧಾನಾಗಿ ಹುರ್ಕೊಂಡಿರೋವಂಥದ್ದು ನೋಡಿ. ಈ ಥರ ಸಖತ್ತಾಗಿ ಹುರಿದಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಇದು ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿರುತ್ತೆ. ಆ ಕಾರಣಕ್ಕೆ ಇವರು ಈ ಥರ ಮಾಡ್ಕೊತಾರೆ. ಮತ್ತು ನೋಡಿ ಒಣಕೊಬ್ಬರಿ, ಇದು ತುರಿದಿರೋವಂಥ ಒಣಕೊಬ್ಬರಿ, ಇದನ್ನು ನೋಡಿ ಇದನ್ನು ಕೂಡ ಹುರ್ಕೊತಾ ಇದ್ದಾರೆ. ಇದನ್ನು ಕಾಳು ಸಾರಿಗೆ ಮತ್ತು ಕುರ್ಮಾಗೆ ಈ ಥರ ಮಾಡ್ತಾರಂತೆ. ಇದರಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಒಂದು 3 ಇಂದ 4 ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಹುರಿತಾ ಇದ್ದಾರೆ. ಇದು ಕೂಡ ಜಸ್ಟ್ ಒಂದು ಲೈಟ್ ಒಂದು 5 ಮಿನಿಟ್ಸು ಸಿಮ್ಮಾಗಿ ಇಟ್ಕೊಂಡು ಇದನ್ನು ಹುರ್ಕೊಂಡು ಇದನ್ನು ತೆಗೆದು ಇಟ್ಕೊಂಡಿದ್ದಾರೆ. ಈ ಥರ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಹಸಿದು ಹಾಕ್ತೀವಲ್ಲ, ಹಾಕೋದಕ್ಕೂ ಮತ್ತು ಇದರಲ್ಲಿ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತಾರೆ ಅವರು. ಈ ಥರ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಇವರು ಈ ಥರ ಮಾಡ್ತಾಯಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ನೋಡಿ ಈಗ ಕುರ್ಮಾ ಮಾಡೋದಕ್ಕೆ ಬೀನ್ಸು, ನೌಕೋಲು ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ ಈಗ ಬಿಸಿನೀರು ಕಾದಿದೆ. ಆವಾಗಲೇ ಬಿಸಿನೀರು ಇಟ್ಕೊಂಡಿದ್ರು. ಈಗ ಬಿಸಿನೀರು ಕಾದ್ಮೇಲೆ ಈಗ 3 ಹಾಕ್ಕೊಂಡಿದ್ದಾರೆ. ಇದರಲ್ಲಿ ನೌಕೋಲು, ಬೀನ್ಸು, ಕ್ಯಾರೆಟ್ ಹಾಕ್ಕೊಂಡು ಈಗ ಬೇಯಕ್ಕಿಟ್ಟಿದ್ದಾರೆ. ಇದು ಬೆಂದಮೇಲೆ ಇದನ್ನು ತಗೊಂಡು ಕುರ್ಮಾಗೆ ಹಾಕೋಣ ಅಂತ. ಈಗ ಜಸ್ಟ್ ಹಾಕಿರೋದು. ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಹಿಡಿಯುತ್ತೆ ಇದು ಬೇಯೋದು. ನೋಡಿ ಕುರ್ಮಾಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದಾರೆ. ಮಸಾಲ ಹಾಕೋದಕ್ಕೆ ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಒಂದು 5 ಲೀಟ್ರಷ್ಟು ಎಣ್ಣೆ ಇದೆ. ಎಣ್ಣೆ ಹಾಕಿದ ನಂತರ ಈಗ ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಒಂದು 3 ಇಂದ 4 kg ಹಸಿಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋಂಥದ್ದು. ಇದೊಂದು 5 ರಿಂದ 6 kg ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈಗ ಚಕ್ಕೆ ಹಾಕ್ಕೊತಾ ಇದ್ದಾರೆ. ಚಕ್ಕೆ ಎಲ್ಲ ಪೀಸ್ ಮಾಡಿ ಚಕ್ಕೆ ಒಂದು 2 ಇಡಿ ಆಗೋಷ್ಟು ಚಕ್ಕೆ ಹಾಕ್ಕೊಂಡಿದ್ದಾರೆ. ಇಷ್ಟು ಈಗ ಲವಂಗ 1 ಇಡಿ ಲವಂಗ ಹಾಕ್ಕೊಂಡಿದ್ದಾರೆ. ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದಾರೆ. ಎರಡು 3 ಒಂದು 4 ಇಡಿ ಕಸ್ತೂರಿ ಮೇಥಿ. ಈಗ ನೋಡಿ ಪುದೀನ ಹಾಕ್ಕೊತಾ ಇದ್ದಾರೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಇದೆ ಇದರಲ್ಲಿ. ಎರಡೂ ಸೇರಿ ಒಂದು 6 ರಿಂದ 7 ಇಡಿ ಹಾಕ್ಕೊಂಡಿರೋವಂಥದ್ದು. ನೋಡಿ ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ. ನೋಡಿ ಯಾವ ಥರದ್ದು ಒಂದು 3 ಸತಿ ಹಾಕ್ಕೊಂಡಿದ್ದಾರೆ ಬೆಳ್ಳುಳ್ಳಿ ಪೇಸ್ಟ್. ನೋಡಿ ಇದರಲ್ಲೇ ಶುಂಠಿ ಪೇಸ್ಟು, ಜಿಂಜರ್ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಒಂದು 3/4 kg ಅಷ್ಟು ಜಿಂಜರ್ ಪೇಸ್ಟ್. ಈಗ ಒಂದು 3/4 ಪರೋಟ ಅಷ್ಟು ಟೊಮೊಟೊ ಹಾಕ್ಕೊತಾ ಇದ್ದಾರೆ. ನೋಡಿ ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿರೋಂಥದ್ದು. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ.
ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಆಫ್ ಮಾಡ್ಕೊಂಡಿದ್ದಾರೆ. ಈಗ ಇದನ್ನು ರುಬ್ಕೊಳೋದಕ್ಕೆ ಹಾಕ್ಕೊತಾರೆ, ರುಬ್ಬೋದಕ್ಕೆ. ನೋಡಿ ಈಗ ಬೇಬಿ ಗೋಡಂಬಿ ಹಾಕ್ಕೊತಾ ಇದ್ದಾರೆ ಫುಲ್ಲು. ಆಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ಈಗ ಹಾಕ್ಕೊಂಡಿದ್ದಾರೆ. ಹಾಂ ಹಾಂ ಹಾಕ್ಬಿಡ್ರಿ ಫುಲ್. ಈಗ ನೋಡಿ ಗಸಗಸೆ ಹಾಕ್ಕೊತಾ ಇದ್ದಾರೆ. ನೋಡಿ ಬೇಬಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಮತ್ತೆ ಒಣಕೊಬ್ಬರಿ ತುರುಬಿರೋ ಅಂಥದ್ದು ನೆನ್ನೆ ಫ್ರೈ ಮಾಡ್ಕೊಂಡಿದೆ. ಇದು ಚೆನ್ನಾಗಿ ಹುರ್ಕೊಂಡಿರೋದು, ಹುರಿದು ಇಟ್ಕೊಂಡಿರೋದು ಈಗ ಹಾಕ್ಕೊತಾ ಇದ್ದಾರೆ. ನೋಡಿ ಚಿಕನ್ ಮಸಾಲ ಅರ್ಧ ಕೆ ಜಿ ಹಾಕಲ್ಲ ಇದ್ರ? ಹಾಂ, ಅರ್ಧ ಕೆ ಜಿ, 1 ಕೆ ಜಿ ಧನಿಯಾ ಪುಡಿ, ಚಿಕನ್ ಮಸಾಲ ಅರ್ಧ ಕೆ ಜಿ. ಹಾಂ, ಓಕೆ. ಗರಂ ಮಸಾಲ ಒಂದು 1/4 ಕೆ ಜಿ ಗರಂ ಮಸಾಲ ಹಾಕ್ಕೊತಾ ಇದ್ದೀವಿ. ನೋಡಿ ಈಗ ಮಸಾಲ ರುಬ್ಕೊಂಬಂದಿದ್ರಲ್ಲ, ಆ ಮಸಾಲ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಫುಲ್ಲು ಫೈನಾಗಿ ರುಬ್ಬಿದ್ದಾರೆ. ಅದನ್ನು ತೊಗೊಂಬಂದು ಈಗ ತರಕಾರಿ ಬೆಂದಿದೆ, ಅರ್ಧ ಗಂಟೆ ಇದನ್ನು ಬೇಯಿಸ್ಕೊಂಡಿದ್ದಾರೆ. ಬೆಂದಿದ್ದಾದಮೇಲೆ ಈಗ ಇದು ಮಸಾಲೆ ಹಾಕ್ಕೊತಾರೆ ಅಂಥದ್ದು. ನೋಡಿ ಈಗ ಬಟಾಣಿ ಹಾಕ್ಕೊತಾ ಇದ್ದಾರೆ. ಮಸಾಲೆ ಹಾಕ್ಕೊಂಡಿದ್ರು. ಈಗ ತರಕಾರಿ ಎಲ್ಲ ಬೆಂದಮೇಲೆ ಮಸಾಲೆ ಹಾಕ್ಕೊಂಡು ಈಗ ಬಟಾಣಿ ಹಾಕ್ಕೊತಾ ಇದ್ದಾರೆ. ಇನ್ನೂ ಮಸಾಲ ಇನ್ನೂ ಇದೆ ನೋಡಿ, ಈಗ ಹಾಕ್ಕೊತಾ ಇದ್ದಾರೆ. ಅದು ಎಲ್ಲ ಫುಲ್ ಮಸಾಲ ಬಂದ್ಬಿಡ್ತಲ್ಲ. ನೋಡಿ ಈಗ ಮಸಾಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಕುರ್ಮಾಗೆ ಒಗ್ಗರಣೆ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ನೋಡಿ ಈರುಳ್ಳಿ ಫ್ರೈ ಆಗಿದೆ. ಈಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದಾರೆ. ಫುಲ್ಲು ಒಂದು ಬಕೆಟು ಸಣ್ಣದಾಗಿ ಹಚ್ಚಿರೋಂಥದ್ದು ಕ್ಯಾಪ್ಸಿಕಮ್ ಇದೆ. ಇದು ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈಗ ಕುರ್ಮಾದಲ್ಲಿ ಹಾಕ್ಕೊತಾರೆ. ಈಗ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದಾರೆ. 1 ಹಿಡಿ ಕಸ್ತೂರಿ ಮೇಥಿ, 2 ಹಿಡಿ, 3 ಹಿಡಿ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದಾರೆ. ಹಾಂ ನೋಡಿ ಈಗ ಬೆಣ್ಣೆ ಹಾಕ್ಕೊತಾ ಇದ್ದಾರೆ. ಅರ್ಧ ಕೆ ಜಿ ಅಲ್ಲ, ಅರ್ಧ ಕೆ ಜಿ ಬೆಣ್ಣೆ ಹಾಕ್ಕೊಂಡಿದ್ದಾರೆ. ಕುದಿ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು 15 ನಿಮಿಷದಿಂದ ಇದು ಕುದೀತಾ ಇದೆ. ಮಸಾಲ ಹಾಕಿದ್ಮೇಲೆ 15 ನಿಮಿಷ ಕುದೀತಾ ಇದೆ. ಈಗ ಕುದ್ಮೇಲೆ ಇದು ಬೆಣ್ಣೆ ಹಾಕ್ಕೊಂಡಿರೋಂಥದ್ದು. ಕ್ಯಾಪ್ಸಿಕಮ್ಮು ನೀಟಾಗಿ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಕುರ್ಮಾದಲ್ಲಿ ಹಾಕ್ಕೊತಾರೆ. ಈಗ ಆಫ್ ಮಾಡ್ಕೊಂಡಿದ್ದಾರೆ ಅದು. ನೋಡಿ ಈಗ ಕ್ಯಾಪ್ಸಿಕಮ್ ಒಗ್ಗರಣೆ, ಕ್ಯಾಪ್ಸಿಕಮ್ಮು ಈರುಳ್ಳಿ ಒಗ್ಗರಣೆ. ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ. ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡಿದ್ದಾರೆ. ಮತ್ತು ಇದು ಬೇಯಿಸೋವಾಗೇ ಒಂದು 3/4 ಕೆ ಜಿ ಅಲ್ಲ, 3/4 ಕೆ ಜಿ ಇದು ತರಕಾರಿ ಬೇಯಿಸೋವಾಗ, 3/4 ಕೆ ಜಿ ಬೇಯಿಸೋವಾಗನೇ ಹಾಕ್ಕೊಂಡಿದ್ರು. ಆಮೇಲೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಗೀ ರೈಸ್ ಫುಲ್ ರೆಡಿ ಆಗಿದೆ. ನೋಡಿ ಗೀ ರೈಸ್ ಕುರ್ಮಾ ಮಾಡಿದ್ದಾರೆ. ನೋಡಿ ಒಳ್ಳೆ ಸೂಪರಾಗಿ ಮಾಡಿದ್ದಾರೆ. ಸೂಪರಾಗಿದೆ. ನೋಡಿ ಇದು
ಮಸಾಲ ಹಾಕೋ ಮುಂಚೆ ಪ್ರತಿಯೊಂದು ಎಲ್ಲ ಫ್ರೈ ಮಾಡಿ ಆಯಿಲಲ್ಲಿ ಆಯಿಲು ತುಪ್ಪ ಮತ್ತು ಬೆಣ್ಣೆ ಇಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿ ಚೆನ್ನಾಗಿ ಇದು ಮಾಡಿರೋವಂಥದ್ದು ಒಂದು ಕುರ್ಮ ಸಕ್ಕತ್ತಾಗಿದೆ, ಸೂಪರಾಗಿದೆ. ತಿನ್ನೇ ಕುರ್ಮ ತಿನ್ನು, ಗೀ ರೈಸ್ ಕುರ್ಮ ಇಲ್ಲ ತಿನ್ನೋ ಏನಾಗಲ್ಲ. ಆಗೋಗೈತೆ ನೋಡಿ. ಹಾಂ ತಿನ್ನು. ಹೆಂಗಾಯ್ತು ಗೀ ರೈಸ್ ಕುರ್ಮ? ಹೆಂಗೈತೆ? ಚೆನ್ನಾಗಿಲ್ಲ ನೋಡಿ, ಸೂಪರಾಗಿದೆ. ಗೀ ರೈಸ್ ಕುರ್ಮ ಅನ್ನೋದು ಸಕ್ಕತ್ತಾಗಿದೆ, ಸೂಪರ ಮಾಡಿದ್ದಾರೆ. ಟೇಸ್ಟ್ ಅಂತೂ ತುಂಬ ಅದ್ಭುತ. ಸಕ್ಕತ್ತಾಗಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ತುಂಬ ಒಳ್ಳೆ ಬಿಗ್ ಕ್ವಾಂಟಿಟಿಯಲ್ಲಿ ತುಂಬ ಚೆನ್ನಾಗಿರೋವಂಥ ವೀಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ತಪ್ಪದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಇದುವರೆಗೂ ನೋಡಿದಂಥ ಅಡುಗೆಗಳು ನಮ್ಮ ಚಾನಲಲ್ಲಿ ನಿಮಗೆಲ್ಲರೂ ತೋರಿಸ್ತೀರಿ. ತಪ್ಪದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಕ್ಯಾಬೇಜ್ ಪಲಾವ್ ರೆಡಿಯಾಗಿದೆ. ಕ್ಯಾಬೇಜ್ ಬಾತು ರೆಡಿಯಾಗಿದೆ. 6 ಗಂಟೆ ಶುರು.